ಬಲ ಬಂದು ಅದು ಆಯ್ತು ಹಾವನ್ನೇ ಎಳೆದು ಕುತ್ತಿ ಕಟ್ಟಿದ್ದ ಹಗ್ಗದಾಗೆ ಹಾಗೆ ಕಟ್ಟಿಕೊಂಡು ಈ ಮಾಲೆ ಹಿಡ್ಕೊಂಡ್ ಬಂದಿದ್ನ ಇಲ್ವಾ ಇನ್ನೇನು ಮಾಲೆ ಹಾಕ್ತಾನೆ ಎನ್ನುವ ಹೊತ್ತಿಗೆ ಅವನ ಗೆಳೆಯ ಮಿತ್ರ ವೈಕುಂಠವಾಸಿ ನಾರಾಯಣ ವಾಹನವನ್ನು ಏರಿ ಬಂದೇ ಬಿಟ್ಟ ಗರುಡ ಬಂದು ಮಂಟಪದ ಎದುರಿನಲ್ಲಿ ಇಳಿದದ್ದು ಗರುಡನಿಗೂ ಹಾವಿಗೂ ಆಗುದಿಲ್ಲ ನೋಡು ಹೆದರ್ತದೆ ಆ ಗರುಡನ್ನು ಕಂಡಿದ್ದು ಸೊಂಟದಲ್ಲಿ ಕಟ್ಟಿದ್ದ ಹಾವು ನಿಧಾನ ಕೆಳಗೆ ಇಳಿದು ಹೋಯ್ತು ಚರ್ಮ ಕೆಳಗೆ ಬಿದ್ದು ಹೋಯ್ತು ಎಂತದ ಅಷ್ಟು ಒಳ್ಳೊಳ್ಳೆ ಮದುವೆಗೆ ನಮ್ಮನ್ನು ಕರ್ಕೊಂಡೇ ಹೋಗುದಿಲ್ಲ ನಾನು ನೋಡ್ಕೊಳ್ತಿದ್ದೆ ಈಗ ಮದುವೆ ಆಗಿತ್ತು ನಿನ್ನನ್ನೇ ಕರ್ಕೊಂಡು ಹೋಗೋದಾಗಿತ್ತು ಅವಾಗ ನಾನು ನೀನ್ ನನ್ನ ಹೆಂಡತಿಯಾಗೆ ಬಂದವಳಲ್ಲ ಹೇಗೆ ಕರ್ಕೊಂಡು ಹೋಗೋದೆ ಆದ್ರೆ ದಿಗಂಬರನನ್ನು ನಾವು ಕಂಡು ಕೈ ಮುಗಿದು ಕೃತಾರ್ಥರಾಗಿದ್ದೇವೆ ಹೌದೇ ನಮ್ಮ ತಂದೆಯ ಮನೆಯಲ್ಲಿ ಆಗುವ ಕಾರ್ಯ ಇದು ಈ ಮೊದಲೇ ನೀನಲ್ಲಿ ಇರಬೇಕಾದವಳು ನಮ್ಮನ್ನೆಲ್ಲ ಪೂರ್ಣಕುಂಭ ಸ್ವಾಗತದಿಂದ ಬರಮಾಡಿಕೊಳ್ಳಬೇಕಾದವಳಾಗಿತ್ತು ಅಪ್ರಮಾಣ ಕಾರ್ಯಕ್ಕೊಂದು 15 ದಿನ ಮುಂಚೆ ಆಗ್ಬೇಕು ಇವಳು 1 ತಿಂಗಳು ಮೊದಲೇ ಹೋಗ್ತಿದ್ದಳು ಇಡೀ ಊರಿಗೆಲ್ಲ ಸಗಣಿ ಹಾಕಿ ಬಹುಶಃ ಬ್ರಾಹ್ಮಣರಿಗೆ ಮಾತ್ರ ಆಮಂತ್ರಣ ಕೊಟ್ಟು ಮಾಡುತ್ತಿರುವಂತಹ ಕಾರ್ಯ ಇರಬಹುದು ಹೀಗಿರಬಹುದು ಪ್ರತಿ ಸಂತೋಷದಲ್ಲೂ ಮರವೇ ಆಗ್ತದೆ ಅಂತ ಮತ್ತೆ ದುಃಖದಲ್ಲೂ ಮರವೇ ಆಗುದು ಅಲ್ಲ ಬ್ರಾಹ್ಮಣರಿಗೆ ಮಾತ್ರ ಅಲ್ಲ ಅಕ್ಕ ಅವರೆಲ್ಲ ಸಿಕ್ಕಿದ್ರು ನನಗೆ ದಾರಿಲಿ ಹೌದು ಎಲ್ಲರಿಗೂ ಆಮಂತ್ರಣ ಉಂಟು ಬಹುಶಃ ನಿನ್ನನ್ನು ಕರೆಯುವುದಕ್ಕೆ ನೆನಪು ಹೋಗಿರ್ಬಹುದು ಭರಣಿ ಸಿಕ್ಕಿತ್ತು ಭರಣಿ ಭರಣಿ ಸಿಕ್ಕಿತ್ತು ಅದನ್ನು ಭರಣಿ ಹೌದೌದು ಇರ್ಲಿ ನೆನಪು ಹೋಗಿರಬಹುದು ಮಾತೊಂದು ಉಂಟು ತಂದೆಯ ಮನೆಯಲ್ಲಿ ಆಗುವ ಮಂಗಲ ಕಾರ್ಯಕ್ಕೆ ಊರ ಹೊರಗಿರುವ ದೇವಸ್ಥಾನದಲ್ಲಿ ಆಗುವ ವಾರ್ಷಿಕ ಉತ್ಸವಕ್ಕೆ ಪ್ರತ್ಯೇಕ ಆಮಂತ್ರಣ ಬೇಕು ಅಂತ ಯಾರು ನಿರೀಕ್ಷೆ ಮಾಡಬಾರ್ದು ಸುದ್ದಿ ತಿಳಿದ್ರು ಹೋಗ್ಬಹುದು ಹಾಗಾಗಿ ನಾವೆಲ್ಲ ಹೊರಟು ನಿಂತಿದ್ದೇವೆ ಒಬ್ಬರಿಗೆ ಇಬ್ಬರು ಲೇಸು ಹೋಳಿಗೆಗೆ ತುಪ್ಪ ಲೇಸು ಅಂತ ಮಾತುಂಟು ಬಾ ಹೋಗುವ ಬಾಳೆ ಬಾಳೆ ಸತಿಪತಿಯರು ನೀವು ಒಂದಾಗಿ ಹೋಗುತ್ತಾ ಇದ್ದೀರಿ ನೀವೇ ಹೇಳಿದ ಹಾಗೆ ಅದನ್ನ ತವರು ತಾಯಿಯಾದವಳು ಮಗಳ ಬೆನ್ನು ನೋಡುವುದು ಬಂದಾಗ ಅಳಿಯ ಬಂದಿದ್ದಾನ ಎನ್ನುವ ಹಾಗೆ ನಾನ್ ಬೇರೆ ತಿಳ್ಕೊಂಡು ಎಲ್ಲಿ ಗಂಡ ಪೆಟ್ಟು ಕೊಟ್ಟಿದ್ದಾನ ನೋಡ್ತಾರೆ ಸತಿಪತಿಯರು ಒಂದಾಗಿ ತವರಿಗೆ ಹೋಗುವುದೇ ಸರಿ ಹಾಗಾಗಿ ನೀನು ನಿನ್ ಗಂಡನ ಕರ್ಕೊಂಡು ಬರ್ತೇನಂತೆ ಅವಳು ಕರ್ಕೊಂಡು ಬರು ಅವರೆಲ್ಲ ಏನೇ ತಡವಾಗಿ ಹೊರಟರು ಬೇಗ ಬಂದು ಮುಟ್ಟಿ ಬಿಡ್ತಾರೆ ನಾವೆಲ್ಲ ಬೇಗ ಹೊರಟು ತಡವೆ ಅವ್ರಿಗೆ ವಾಹನದ ವ್ಯವಸ್ಥೆ ಉಂಟೆ ಇವರು ಈಶ್ವರ ನಂದಿ ವಾಹನ ನಾಥ ನಿಮ್ಮ ಹತ್ರ ಹೇಳಿದೆ ಒಂದು ವಾಹನ ತಕೊಳ್ಳಿ ನಾನು ಆಲೋಚನೆ ಮಾಡ್ತಾ ಇದ್ದೇನೆ ನಿತ್ಯವೂ ಪರಮೇಶ್ವರನನ್ನು ನೆನದೇ ಅನುಷ್ಠಾನ ಮಾಡುವುದಲ್ವಾ ಈ ವರ್ಷ ಆದ್ರೂ ಒಂದು ಹೊಂದಿ ವಾಹನ ತಗೊಳ್ಳ ಬಿದ್ರೆ ಇವಳೇ ಬೀಳ್ಲಿ ಅಂತ ಆಲೋಚನೆ ತಗೊಳ್ಳ ಆದಷ್ಟು ಬೇಗ ಬಾ ನಮ್ಮ ಬಗ್ಗೆ ಒಂದು ಲಕ್ಷ್ಯ ಇರಲಿ ನಾನೆಲ್ಲ ಹಾಡು ಹೇಳ್ತಾ ಇರ್ತೇನೆ ಒಂದು ಸಭೆಯಲ್ಲಿ ನಿಮ್ಮ ಲಕ್ಷಣ ಇವಳ ರೀತಿಯಲ್ಲಿ ಹಾಡು ಹೇಳುವವ್ರು ಯಾರು ಇಲ್ಲ ಇವಳೊಬ್ಬಳೆ ಯಾರು ಸಿಕ್ಕುದಿಲ್ಲ ಇವ್ರ ಬಗ್ಗೆಯೂ ಲಕ್ಷ್ಯ ಇರ್ಲಿ ನಿಮ್ಮ ಬಗ್ಗೆ ಅಂದ್ರೆ ಒಂದು ದೃಷ್ಟಿ ಇರ್ಲಿ ಒಂದ್ ಕೆಲಸ ಮಾಡ್ತಾರೆ ಅಂದ್ರೆ ಎಲ್ಲರೂ ಇಂಥವರೇ ಬಟ್ಟೆ ಇದ್ರೆ ಕಷ್ಟ ಈಗ 3 ಸುತ್ತು ಬಂದು ಕೂತ್ಕೊಳ್ತಾರೆ ಅವರು ನೆನಪಾಗುದು ಆದಷ್ಟು ಬೇಗ ಆಶೀರ್ವಾದ ಮಾಡ ಆದಷ್ಟು ಬೇಗ ಬಾರಮ್ಮ ಅದ ಮಾಡ್ಕೊಳ್ಬೇಡ ಕಾರ್ಯಕ್ಕೆ ಮಹಾಲಕ್ಷ್ಮಿ ಬಂದಿದೆ ಮಹಾಲಕ್ಷ್ಮಿ ಒಂದ್ ಸೀರೆ ಕೊಡ್ಸು ಪಟ್ಟೇಶ ಇಂತೆಂದು ಬೋಸರರು ತಾಂ ತೆರಳಲಿದ್ದ ಗುಣವಂತ ಗೌರಿಯು ಮನದಿ ಚಿಂತಿಸುತ್ತಲಂದು ಮರೆತರೆಮ್ಮನು ಮರೆತಿರಲಾರರೆನ್ನ ಪತಿಗರು ಹಿಗರೆದೊಯ್ವಿನ ವರಮಾನರ
ಏನು ವಿಶೇಷ? ಕಾರಣ ಉಂಟು ಸ್ವಾಮಿ. ನೋಡಿರಿ 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 ನಿಜರು ಕೋಪುದನು ನೋಡಿರಿ 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 ನಿಜರು ಕೋಪುದನು ಹೌದು ಸ್ವಾಮಿ. ನೋಡಿರಿ 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 ದ್ವಿಜರು ಹೋಗುವುದನು ನಿಮ್ಮಯ ಮಾವ ಮಾಡುವ ಯಾಗವುದೇ ಅಲ್ಲಿ ನಿಮ್ಮಯ ಮಾವ ಮಾಡುವ ಯಾಗವಂತೆ ನಿಮ್ಮಯ ಮಾವ ಮಾಡುವ ಯಾಗವಂತೆ ಆ ಆ ಆ ಆಡಲೇನಧಿಕ ಸಂಭ್ರಮ ಸಂಭ್ರಮವಂತೆ ಆಡಲೇನಧಿಕ ಸಂಭ್ರಮವಂತೆ ಸಂಭ್ರಮವಂತೆ ಆಡಲೇನಧಿಕ ಸಂಭ್ರಮವಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಆಡಲೇನಧಿಕ ಸಂಭ್ರಮವಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಆ, 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 ಆ. ಆಡಲಿನಧಿಕ ಸಂಭ್ರಮವಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ಬಂಧುಗಳು ಕೂಡಿ ರಂಜಿಸುವರಂತೆ ನೋಡಿರಿ 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 ನಿಜರು ಹೋಗುವುದನ್ನು ನೋಡಿರಿ ಎದ್ದೇಳಿ. ಏನು ಹೇಗ್ ಏನು ಬಂದ್ರಿ? ಏನು ವಿಶೇಷ? ಓ, ಅಲ್ಲಿ ನೋಡಿ ಏನದು? ಪರ್ವತಗಳ ಸಾಲು. ಪರ್ವತಗಳ ಸಾಲು. ಹೌದು. ಹಾ ಸರಿ ಅಂತ ಕಂಡಿತು. ಅಲ್ಲಿ ಅದು ಸ್ವಲ್ಪ- ವಿಶೇಷವಾದು. ಅಲ್ಲಿಂದ ಸ್ವಲ್ಪ ಕೆಳಗೆ ನೋಡಿ. ಹಾ ಕಿರುದಾದ ದಾರಿ ಕಾಣುವುದಿಲ್ವ ನಿಮಗೆ? ಸರಿ ಕಂಡಿತು. ಆ ದಾರಿಯನ್ನು ಸರಿಯಾಗಿ ನೋಡಿ. ಇರುವೆಗಳ ಸಾಲು ಎಂಬಂತೆ ಹಾ ಬ್ರಾಹ್ಮಣರೆಲ್ಲರೂ ಹೋಗುತ್ತಾ ಇದ್ದಾರೆ. ಬ್ರಾಹ್ಮಣರು ಗುಂಪು ಗುಂಪಾಗಿ ಸಾಗ್ತಾ ಇದ್ದಾರೆ. ನೋಡಿ ಒಬ್ಬರ ಹಿಂದೊಬ್ಬರು ಹೋಗ್ತಾ ಇದ್ದಾರೆ. ಎಷ್ಟೆಲ್ಲ ಜನ ಸೇರಿದ್ದಾರೆ ನೋಡಿ ಬ್ರಾಹ್ಮಣರು. ಸೇರುವುದಲ್ಲ, ಹೋಗ್ತಾ ಇದ್ದಾರೆ. ಹೌದು. ಅವರೆಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ. ಅವರೆಲ್ಲ ಸೇರಿ ಹೋಗ್ತಾ ಇರೋದು ಎಲ್ಲಿಗೆ ಅಂತ ಭಾವಿಸಿದ್ರಿ? ಅವರೆಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ. ಹೌದು. ನೀನಿಲ್ಲ ಬಂದು ಕುಣಿಯುವುದೇನು ಅಂತ. ಅವರೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಎಲ್ಲಿಗೆ ಹೋಗ್ತಾ ಇದ್ದಾರೆ? ಅವರೆಲ್ಲ ಹೋಗ್ತಾ ಇರೋದು ನಮ್ಮ ಮನೆಗೆ. ಅದು ಇಲ್ಲಿ ಬರ್ತಾರಂತ. ಅಲ್ಲ ಮತ್ತೆ ಅಲ್ಲ, ಇಲ್ಲಿಗಾದ್ರೆ ಬರುವುದು ಅಂತ ಆಗ್ತದೆ, ಹಾ ಹೋಗುವುದು. ಮತ್ತೆ ನಮ್ಮ ಒಂದೇ ನಿನ್ನ ಮನೆ ಅಂತ ಆದ್ರೆ ಇಲ್ಲಿಗೆ ಅಂತ ಆಗ್ತದೆ. ನಿಮ್ದು ಬೇರೆ ಮನೆ ಉಂಟ ಮತ್ತೆ? ನಮಗೆ ಒಂದೇ ಮನೆಯ? ಭೂಲೋಕದಲ್ಲಿ ಮತ್ತೊಂದು ಮನೆ ಇಲ್ಲವಾ? ಯಾವುದದು? ನಿಮ್ಮ ಮಾವನ ಮನೆ. ಅದು ನಮ್ಮ ಮನೆ ಆಗ್ತದೇನೆ. ಅದು ಮಾವನ ಮನೆ ಆಗ್ತದೆ. ಹೌದು. ಹಾ ನಮ್ಮ ಮನೆ ಅಂದ್ರೆ ಇದೆ. ನಿಮ್ಮ ಮಾವನ ಮನೆಗೆ? ಹಾ ಯಾರು? ನಿನ್ನ ಅಪ್ಪನ ಮನೆಗೆ ಅಂತ ಹೇಳು. ಹಾಗೆ ಹೇಳಿಕ್ಕೆ ಆಗುವುದಿಲ್ಲ. ಯಾಕೆ? ಮದುವೆಯಾದ ನಂತರದಲ್ಲಿ ಹೆಂಡತಿಯಾದವಳು ಯಾವುದೇ ಸಂಬಂಧವಾದರೂ ಅದನ್ನ ಗಂಡನ ಮುಖಾಂತರವೇ ಪರಿಚಯ ಮಾಡಿ
ಮಾಡಿಕೊಳ್ಳಬೇಕಂತೆ. ಓಹೋ, ಹಾಗಾಗಿ ನಿಮ್ಮ ಮಾವ ಅಂತ ಹೇಳಿದ್ದು. ಅದೇನು ಎಲ್ಲ ಆ ಕಡೆ ಹೊರಟಿದ್ದಾರಂತೆ? ಹೋಗ್ತಾ ಇದ್ದಾರೆ. ಅಲ್ಲಿ ನನ್ನ ಅಪ್ಪ ಮಾಡುತ್ತಿರುವಂತಹ ಅಧಿಕ ಯಾಗವಂತೆ. ನಿನ್ನ ಅಪ್ಪನೇ ಅಧಿಕ ಬಿಡು, ಮತ್ತೆ ಯಾಗ ಕೇಳ್ಬೇಕಾ? ಯಾಕೆ ಹಾಗೆ ಅಲ್ಲ, ಹೇಳಿದೆ ಅಧಿಕ ಯಾಗ ಯಾಕೆ ಹೇಳು? ಹಾ. ಯಾಕೆ ಹೇಳು? ಯಾಕೆ? ಅಧಿಕ ಯಾಗ ಅಂದ್ರೆ ಹೆಚ್ಚಿನ ಯಾಗ ಅಂತ. ಅತ್ಯುತ್ತಮವಾಗಿರುವಂತಹ ಅತಿ ಹೆಚ್ಚು ಅಧಿಕವಾದದ್ದು. ಹಾ. ಇದು ಹಾಗೆ, ನಿನ್ನ ಅಪ್ಪನೇ ಅಧಿಕ, ಅವನೇ ಹೆಚ್ಚು. ಅಧಿಕ ಅಂತ ಹೇಳಿದ್ರೆ ಹೆಚ್ಚಿಗೆ ಮಾತ್ರ ಹೇಳುವುದಲ್ಲ. ನಾನು ಹೇಳಿದ ಉತ್ತಮವಾದಂತಹ ಯಾಗ, ಆಯ್ತು, ಅದೇ ಇಟ್ಕೊ. ಅತ್ಯುತ್ತಮವಾದಂತಹ ಯಾಗ. ಹಾ. ಆ ಯಾಗಕ್ಕೆಂದು ಹಾ. ಬ್ರಾಹ್ಮಣರೆಲ್ಲರೂ ಅಂತ ಕಡೆಗೆ ಹೋಗುತ್ತಾ ಇದ್ದಾರೆ. ಒಳ್ಳೇದಾಗ್ಲಿ ಅಂತ ಆಶಿಸೋಣ. ಬ್ರಾಹ್ಮಣರು ಮಾತ್ರವೇ ಅಲ್ಲ, ಪ್ರಪಂಚವೇ ಬಂದು ಅಲ್ಲಿ ಸೇರಿದೆಯಂತೆ. ಎಲ್ಲಿ? ಅಲ್ಲಿ ನನ್ನ ಅಪ್ಪನ ಮನೆಯಲ್ಲಿ. ಸರಿ ಸರಿ ಸರಿ. ಅದನ್ನ ಕೇಳಿದೆ ನಾನು. ಅಲ್ಲ, ಅವರೆಲ್ಲ ಅಲ್ಲಿ ಸೇರ್ತಾ ಇದ್ದಾರೆ, ಹಾ. ಇವರೆಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ. ಹೌದು. ನೀನ್ ಯಾಕೆ ಓಡ್ ಬರ್ತಾ ಇದ್ದೀಯಾ? ಏನು ಕೇಳಿ ಸೈರಿ ಸದೆನ್ನ ಮನವಲ್ಲಿ ಹೋಗದೆ